ಮಲ್ಲಿಗೆ ಮಾದೇವನೆಂಬ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವನೆಂಬ ಮಂಡ್ಯ ಮ್ಯಾಲೆ ದುಂಡು ಮಲ್ಲಿಗೆ ತಂಬಾಳೆ ಬೆಳಗ್ಯೂನಿ ತುಪಾವ ಕಾಯಿಸ್ಯೂನಿ ಕಿತಾಳೆ ಹಣ್ಣ ತಂದ್ಯೂನಿ ಮಾದೇವ ನಿಮ್ಗೆ ಹೆಣ್ಣು ಮೊಟ್ಟ ಮೊದಲ ಮಣ್ಣು ಮುಟ್ಟಿದವಳು ಹೆಣ್ಣು. ಮೊಟ್ಟ ಮೊದಲ ಮಣ್ಣು ಮುಟ್ಟಿದವಳು ಹೆಣ್ಣು. ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು. ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು. ಅರಿವಿನ ಮಾತೆ ಅನ್ನದಾತೆ. ಇಷ್ಟ ಹೇಳಿ ಸಾಕು. ಓಕೆ. ಅರಿವಿನ ಮಾತೆ ಅನ್ನದಾತೆ. ಅರಿವಿನ ಮಾತೆ ಅನ್ನದಾತೆ. ಮೊಟ್ಟ ಮೊದಲ ಮಣ್ಣು ಮುಟ್ಟಿದವಳು ಹೆಣ್ಣು. ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು. ಅರಿವಿನ ಮಾತೆ ಅನ್ನದಾತೆ. ಅರಿವಿನ ಮಾತೆ ಅನ್ನದಾತೆ. ಮಡಿಲಿನಲ್ಲಿ ಬೀಜ ಬುತ್ತಿ ಹೊಲದ ಬಿತ್ತಿ ಹೊಲದಲ್ಲೇ ಕನಸು ಬಿತ್ತಿ ಬೆವರಿನ ಸಾರ ಸುರಿಸಿ ಬದುಕನ್ನ ಬೆಳೆದವಳು. ಬದುಕಿನ ಸಾರ ಸುರಿಸಿ ಬದುಕನ್ನ ಬೆಳೆದವಳು. ಅರಿವಿನ ಮಾತೆ ಅನ್ನದಾತೆ. ಹೇಳಿ. ಅರಿವಿನ ಮಾತೆ ಅನ್ನದಾತೆ. ಪೈರುನಾರು ಹೋಲುತ್ತಾ ಪದವ ಕಟ್ಟಿ ಹಾಡುತ್ತಾ. ಪೈರುನಾರು ಹೋಲುತ್ತಾ ಪದವ ಕಟ್ಟಿ ಹಾಡುತ್ತಾ. ಸುಗ್ಗಿಯನ್ನು ಹೊತ್ತು ನೆಲ ತಬ್ಬಿ ಕುಣಿವಳು. ಸುಗ್ಗಿಯನ್ನು ಹೊತ್ತು ನೆಲ ತಬ್ಬಿ ಕುಣಿವಳು. ಅರಿವಿನ ಮಾತೆ ಅನ್ನದಾತೆ. ಅರಿವಿನ ಮಾತೆ ಅನ್ನದಾತೆ. ಮೊಟ್ಟ ಮೊದಲ ಮಣ್ಣು ಮುಟ್ಟಿದವಳು ಹೆಣ್ಣು. ಮೊಟ್ಟ ಮೊದಲ ಮಣ್ಣು ಮುಟ್ಟಿದವಳು ಹೆಣ್ಣು. ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು. ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು. ಅರಿವಿನ ಮಾತೆ ಅನ್ನದಾತೆ. ಅರಿವಿನ ಮಾತೆ. ಭೂತಾಯಿಯ ಮಡಿಲಿನಲ್ಲಿ ಬದಕ ತೊಟ್ಟಿಲ ತೂಗಿದಳು. ಭೂತಾಯಿಯ ಮಡಿಲಿನಲ್ಲಿ ಬದಕ ತೊಟ್ಟಿಲ ತೂಗಿದಳು. ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ. ಗಂಧದ ಚಂದದ ಮಣ್ಣಿನ ಗಣಿಯೇ. ಮಧುಸೂದನನ ಅವತರಿಸೆ. ಜನನಿಯ ಜೋಗುಳ ವೇಷದ ಘೋಷ. ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ ನಿನ್ನಯ ಸಪ್ಪಂತಿಹರನು ಬಡಿದೆಚ್ಚರಿಸು. ಕಾಡುವರನು ಉಳಿಸಿ ಬಣ್ಣಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಳುವ ತರಲು ಸರಸು. ಒಟ್ಟಿಗೆ ಬಾಳುವ ತರಲು ಸರಸು. ಬಾರಿಸು ಕನ್ನಡ ಗೆಮ್ಮಿಮವ. ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಗೆಮ್ಮಿಮವ. ಚೈತ್ರ ಶುಭೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಚೈತ್ರ ಶುಭೇತರ ಕೃತಿ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಕವಿರುಷಿ ಸಂತರ ಆದರ್ಶದಲ್ಲಿ. ಕವಿರುಷಿ ಸಂತರ ಆದರ್ಶದಲ್ಲಿ. ಸರ್ವೋದಯವಾಗಲಿ ಸರ್ವದಲ್ಲಿ. ಸರ್ವೋದಯವಾಗಲಿ ಸರ್ವದಲ್ಲಿ. ಬಾರಿಸು ಕನ್ನಡ ಡಿಂಡಿಮವ. ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ. ಬಾರಿಸು ಕನ್ನಡ ಡಿಂಡಿಮವ. ಬಾರಿಸು ಕನ್ನಡ ಡಿಂಡಿಮವ.
ಓಕೆ, ಥ್ಯಾಂಕ್ ಯು. ಶ್ರೀ ಗಂಗಾನಿಕೇತನ ಫೌಂಡೇಶನ್ ಕರ್ನಾಟಕ ರೋಟರಿ ಸಂಸ್ಥೆ ಕೋಲಾರ ವತಿಯಿಂದ 5ನೇ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಇಂದು ನಡೆದಿರುವಂತಹ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಎಲ್ಲ ಮಹಿಳಾ ಮಣಿಗಳು ಇದಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ಹೋರಾಟಗಾರರು ಎಲ್ಲೇ ಕನ್ನಡಕ್ಕೆ ಚ್ಯುತಿ ಬಂದಾಗ ಅವರ ಕೆಚ್ಚೆದೆಯಿಂದ ಹೋರಾಟ ಮಾಡಿ ಸರ್ಕಾರದ ಗಮನವನ್ನು ತರಂತವರು ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಮಾತಲ್ಲಿ ನೆನಪಾಡ್ಕೊಳ್ತೀನಿ. ದೇಶಪಾಂಡೆ ಅವರು ಕೂಡ ನಿವೃತ್ತ ಶಿಕ್ಷಕರು, ಕನ್ನಡ ಕಟ್ಟಾಳು. ಅವರು ಕೂಡ ಈ ಸಂದರ್ಭದಲ್ಲಿ ನಾವೆಷ್ಟು ಬೆಂಗಳೂರಿನಿಂದ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಮತ್ತೊಬ್ರು ನಮ್ಮ ಮಲ್ಲಪ್ಪ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಇದರಿಂದ ಇಲ್ಲಿ KNS ಅಲ್ಲಿ ಕನ್ನಡ ಬಾವುಟವನ್ನು ಕಟ್ಟಿದಂತವ್ರೆ ಅವರು. ಯಾಕೆಂದ್ರೆ ತಮಿಳುಮಯ ಆಗಿದ್ದಂತದನ್ನ ಕನ್ನಡಮಯ ಮಾಡಬೇಕಾದ್ರೆ ಇಂಥ ಮಲ್ಲಪ್ಪ ಅವರು ಸುಮಾರು 40 ವಾತಾವರಣ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಸಣ್ಣಯ್ಯ ಹಿರೇಮಠರು ಬೆಂಗಳೂರಿನ ಬಂದಿದ್ದಾರೆ, ಹಿರಿಯ ಕವಿಗಳು. ನಾವು ಒಂದು ಫೋನ್ ಮಾಡಿದ್ರೆ ನಾವು ಬರ್ತೀವಿ ಅಂತ ಹೇಳಿದ್ರು. ಮತ್ತೆ ಈಶ್ವರಂ ಅವ್ರ ಬಗ್ಗೆ ನಾವು ಹೇಳ್ಬೇಕಾದ್ರೆ ಇವತ್ತು ಫೋನ್ ಮಾಡಿದ್ರೆ ಅವ್ರು ಏನ್ ಮಾಡ್ತಾರೆ, ಈಗ ಯಾರ್ಯಾರು ಸಾಧನೆ ಮಾಡಿದ್ದಾರೆ ಅಂತ ಒಂದು ಕರ್ಕೊಂಡು ನಾವು ಹೇಳಿದಾಗ ಅವ್ರ ಆಯ್ಕೆ ಮಾಡಿ ಸುಮಾರು ಒಂದು 15 ದಿನ ಅವರ ಒಂದು ತಂಡದಿಂದ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಕೂಡ ಅವರು ಈಗಾಗಲೇ ಬಂದಿದ್ದಾರೆ. ಈಶ್ವರಂ ಅವರು ಕೂಡ ಈ ಸಂದರ್ಭದಲ್ಲಿ ಅವರ ಪರವಾಗಿ ನಾವು ಒಂದು ಅಭಿನಂದನೆ ಸಲ್ಲಿಸ್ತಾರೆ ಮೇಡಮ್. ವಿಚಾರದಲ್ಲಿ ಹಿಂದೆ ನಾವು ಈ ರಾಮಸಾಗರದಲ್ಲಿ ಕಾರ್ಯಕ್ರಮವನ್ನ ಮಾಡಿದಾಗ ಎಲ್ಲಾ ಪತ್ರಿಕೆಗಳಲ್ಲಿ ಬರಬೇಕಾದ್ರೆ ನಮ್ಮ ಮಂಜುನಾಥ್ ಅವರ ಫೌಂಡೇಶನ್ಗೆ ಅವರು ಪತ್ರಿಕಾ ಕಾರ್ಯದರ್ಶಿಗಳಾಗಿದ್ದಾರೆ. ಎಲ್ಲೇ ಇಲ್ಲಿ ಅವ್ರು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾರೆ. ಮೇಡಮ್ ಅವರು ಅಷ್ಟೇ, ಅವ್ರು ಯಾವುದೇ ಒಂದು ಹೋದ್ಸರಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಹೇಳಿ ನಾವು KNS ಅಲ್ಲಿ ಇಬ್ಬರು ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವು ಉದ್ಘಾಟನೆ ಮಾಡಿದಾಗ ಅವರ ನೇತೃತ್ವದಲ್ಲಿ ಸುಮಾರು ಒಂದು 10 ಜನಕ್ಕೆ ನಾವು ಒಂದು ಪ್ರಶಸ್ತಿಗಳನ್ನ ಕೊಟ್ಟಿದ್ದೀವಿ. ನಮಸ್ತೆ ಎಲ್ಲ ಈಗ ಧನ್ಯವಾದ ಅಂತಿಲ್ಲ ಅಂತಂದ್ರೆ ಈ ಕಾರ್ಯಕ್ರಮಕ್ಕೆ ನಾವು ಬೆಳೆಯುವುದಿಲ್ಲ. ನಮಗೆ ಸಹಕಾರವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕೊಟ್ಟಿದ್ದಾರೆ. ನಾವು ಮಾಡೋ ಉದ್ದೇಶ ಇಷ್ಟೇ, ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಬಹಳ ಪ್ರಮುಖವಾಗಿ ಏನ್ ಇವತ್ತು ಮೆರವಣಿಗೆ ಹೋಗಿ ಒಂದು ಜಾಗೃತಿಯನ್ನು ನೀವು ಮೂಡಿಸಿದ್ದೀರಿ. ಏನಂದ್ರೆ ಕನ್ನಡ ಅಂತಂದ್ರೆ ಏನು, ಕನ್ನಡ ಭಾಷೆಯನ್ನು ನಾವು ಹೇಗೆ ಮಾತನಾಡಬೇಕು, ಹೇಗೆ ಬಳಸಬೇಕು, ಅದನ್ನು ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅನ್ನೋದ್ರ ಬಗ್ಗೆ ನಿಜವಾಗ್ಲೂ ನೀವು ಈ ಒಂದು ಮೆರವಣಿಗೆಯಲ್ಲಿ ಅದನ್ನು ಯಶಸ್ವಿಯಾಗಿ ನಡೆಸಿಕೊಂಡಿರ್ತಕ್ಕಂಥ ಎಲ್ಲ ಶಾಲಾ ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ಗಂಗಾನಿಕೇತನ ಫೌಂಡೇಶನ್ ಮತ್ತು ರೋಟರಿ ಸಂಸ್ಥೆ ಸಿರಿಗನ್ನಡ ವೇದಿಕೆ ಪರವಾಗಿ ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೆ ಇಲ್ಲಿ ಒಂದು ಸನ್ಮಾನವನ್ನ ಸ್ವೀಕರಿಸಿದಂತವರು ಅವರು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು. ಅಂತವರನ್ನು ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪರವಾಗಿ ನಾವು ಅವರಿಗೆ ಎಲ್ಲ ಒಂದು ಏನಿವತ್ತು ಸನ್ಮಾನಿತರಿದ್ದಾರೆ ಅವರು ಕೂಡ ನಮ್ಮ ಗಂಗಾನಿಕೇತನ ಫೌಂಡೇಶನ್ ಮತ್ತು ಸಿರಿಗನ್ನಡ ವೇದಿಕೆ ರೋಟರಿ ಸಂಸ್ಥೆಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಏನಿವತ್ತು ನಾವು 2 ಮಾತುಗಳನ್ನ ಹೇಳಬೇಕು. ನಮ್ಮ ಪ್ರಾಸ್ತಾವಿಕವಾಗಿ ಅವರು ನಿರೂಪಣೆಯಲ್ಲಿ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಯಾಕೆಂದ್ರೆ ನಾವು ನೋಡಿದ್ರೆ ಒಬ್ಬ ಮಹಿಳೆಯರು ಅಂತಂದ್ರೆ ಏನು, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಿಂದ ಮಹಿಳೆಯರಿಗೋಸ್ಕರ ನಾವು ಅವರಿಗೆ ಪ್ರೋತ್ಸಾಹವನ್ನ ಮಾಡಿ ಈ ದಿನಾಚರಣೆಯನ್ನ ಇಡೀ ವಿಶ್ವವೇ ಆಚರಣೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮೊಟ್ಟ ಮೊದಲವಾಗಿ ಅಮೆರಿಕದಲ್ಲಿ ಒಂದು ಕಾರ್ಮಿಕ ಒಂದು ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನ ಗುರುತಿಸಿ ಮೊದಲು ಅಮೆರಿಕದಲ್ಲಿ ಇವತ್ತು ಮಹಿಳಾ ದಿನಾಚರಣೆ ಅಂತ ಮಾಡಿ ಅಲ್ಲಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಡೆನ್ಮಾರ್ಕ್ ನಲ್ಲಿ ಕೋಪನ್ ಹೇಗನ್ ಅಂತ ಹೇಳಿ ಅಲ್ಲಿ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರಾರಂಭ ಮಾಡಿ ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಿ ಮಹಿಳೆಯರು ಏನು ಅವರು ಯಾವಾಗಲೂ ಲಿಂಗ ತಾರತಮ್ಯ ಆಗಬಾರ್ದು. ಯಾಕಂದ್ರೆ ಲಿಂಗ ತಾರತಮ್ಯ ಯಾವ ರೀತಿ ಆಗುತ್ತೆ, ಈ ಸಮಾಜದಲ್ಲಿ ಶೋಷಣೆ ಯಾವ ರೀತಿ ಆಗುತ್ತೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಯಾವುದೇ ತಾರತಮ್ಯಗಳು ಆಗಬಾರ್ದು. ಎಲ್ಲರೂ ಒಂದೇ, ಯಾವುದೇ ಲಿಂಗ ತಾರತಮ್ಯ ಆಗುದಿಲ್ಲ. ನಮ್ಮಲ್ಲಿ ಇವತ್ತು ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ಕೂಡ ಪುರುಷರಿಗಿಂತ ಸ್ತ್ರೀಯರು ಯಾವುದೇ ಕಡಿಮೆ ಇಲ್ಲ ಅಂತ ಹೇಳಿ ಒಂದು ಉದ್ಯೋಗದಲ್ಲಿ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಅವರು ಯಾವುದರಲ್ಲಿ ಕಡಿಮೆ ಇಲ್ಲ, ಲಿಂಗ ತಾರತಮ್ಯ ಆಗಬಾರದು ಇವತ್ತು ಹೇಳ್ತಾ ಇದ್ದವರು. ತಾಯಿಯಾಗಿ, ಅಕ್ಕಂದರಾಗಿ ಇವತ್ತು ಎಲ್ಲಾ ರೀತಿಯಿಂದ ನಾವೇನೇ ಸಂಬಂಧಗಳನ್ನು ಹೊಂದಿ ಎಲ್ಲ ಆಗಿ ಭಾರತ ಮಾತೆಯರಾಗಿ ಹೀಗೆ ಮಹಿಳೆಯರು ಇವತ್ತು ನಿಜವಾಗ್ಲೂ ಜನ್ಮದಾತೆ, ಜನ್ಮ ಕೊಟ್ಟಕ್ಕಂಥವರು
ಅವರನ್ನ ನಾವು ಪೂಜನೀಯವಾಗಿ ಭಾರತ ಮಾತೆ ಅಂತ ನಾವು ಕೇಳ್ತಾ ಇದ್ದೀವಿ. ಅವ್ರನ್ನ ಇವತ್ತು ಅವ್ರನ್ನ ಎಷ್ಟು ನಾವು ಪೂಜೆ ಮಾಡ್ತಾ ಇರ್ತೀವಿ. ಇವತ್ತು ನಾವು ಚಾಮುಂಡೇಶ್ವರಿ ಅಂತ ಹೇಳಿ ಕರಿತೀವಿ. ಅದಕ್ಕೆ ಮೊದಲು ನಮ್ಗೆ ಯಾರು ನಾವು ಮೊದಲು ಪಾಠ ಕಲಿಸ್ತಕ್ಕಂಥವ್ರು ಮಗು ಯಾರು ಅಂತ ಹೇಳಿದ್ರೆ ತಾಯಿನೇ ಒಂದು ಗುರುವಾಗಿರ್ತಾರೆ. ತಾಯಿ ಅದಕ್ಕೆ ಹೆಣ್ಣೊಂದು ಕರೀತಾರೆ, ನಾವು ಶಾಲೆಯನ್ನು ತೆರೆದಂತೆ. ನಾವು ಹೆಣ್ಣು ಮೊದಲು ಹಿಂದಿನ ಕಾಲದಲ್ಲೆಲ್ಲ ನಾವು ನೋಡಿದಾಗ ಇತಿಹಾಸದ ಪುಟಗಳೆಲ್ಲ ತಿರುಗಿ ಹಾಕಿ ನೋಡಿದಾಗ ಕೇವಲ ಗೃಹ ಕೃತ್ಯಗಳಿಗೆ ಮಾತ್ರ ಮಹಿಳೆಯರು ಸೀಮಿತವಾಗಿರ್ತಾರೆ. ಅಡಿಗೆ ಮನೆಗೆ ಅವರನ್ನ ಏನೋ ತಾತ್ಸಾರ ಮನೆಯನ್ನು ನೋಡ್ತಕ್ಕಂಥದ್ದು. ಹೆಣ್ಣು ಮಗು ಹುಟ್ಟಿದ್ರೆ ಹೆಣ್ಣು ಮಗು ಹುಟ್ಟಾ ಗಂಡು ಮಗು ಹುಟ್ಟಿದ್ರೆ ಬಹಳ ಚೆನ್ನಾಗಿರ್ತೈತಲ್ಲ ಅಂತಕ್ಕಂಥ ಎಷ್ಟೋ ಮನೋಭಾವನೆಗಳೆಲ್ಲ ಇವತ್ತು ಇಷ್ಟು ತಾರತಮ್ಯಗಳು. ಆ ತಾರತಮ್ಯ ಲಿಂಗ ತಾರತಮ್ಯ ಹೋಗಲಾಡ್ಬೇಕಂತಕ್ಕಂಥದ್ದಿದೆ. ಮಹಿಳಾ ಸಬಲೀಕರಣಕ್ಕೆ ಇವತ್ತು ಸಮಾಜದಲ್ಲಿ ಸಾಕಷ್ಟು ಅವಕಾಶಗಳನ್ನ ಕೊಡ್ತಾ ಇದ್ದಾರೆ. ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಯಾವುದೇ ಕ್ಷೇತ್ರಗಳಾಗಿ ಮಹಿಳೆಯರಿಗೆ ಇವತ್ತು ನೀವು ನೋಡಿ ರಾಷ್ಟ್ರಪತಿ ಆದಿಯಿಂದ ಹಿಡಿದು IAS IPS ಎಲ್ಲದಲ್ಲೂ ಕೂಡ ಇವತ್ತು ಯಾವುದೋ ಒಂದು ಶೈಕ್ಷಣಿಕವಾಗಿ ನಾವು ಫಲಿತಾಂಶಗಳನ್ನ SSLC PUC ನೋಡಿದ್ರು ಕೂಡ ಮಹಿಳೆಯರ ಪುರುಷರಿಗಿಂತ ಎಲ್ಲದರಲ್ಲೂ ಮೇಲೆಯಾಗಿರ್ತಾರೆ. ಆದ್ರೆ ನಾವು ಪುರುಷರು ಏನಂದ್ಕೊಂಡಿರ್ತಾರೆ, ಮಹಿಳೆಯರು ಆದ್ರೆ ಅವರು ಕೇವಲ ಗೃಹಪತಿಗಳು ಅಡಿಗೆ ಮಾಡ್ಕೊಂಡಂತ ಸಮಯ ಹೋಯ್ತು. ಹಿಂದೆ ತೊಟ್ಟಿಗೆ ಬಾಲ್ಯ ವಿವಾಹ ಅಂತ ಕಟ್ತಾ ಇದ್ರು. ಏಳುವರೆಯಿಂದ ಮಕ್ಕಳಿಗೆ ತೊಟ್ಟಿಗೆ ತಾಳಿ ಕಟ್ಕೊಂಡ್ರೆ ಅವ್ರು ಏನಾದ್ರು ಪತಿ ಸತ್ರೆ ಪತಿಯೊಡನೆ ಸತಿ ಆಗಮನ ಅಂತ ಹಿಂದೆ ಈ ಮೌಢ್ಯತೆಗಳೆಲ್ಲ ಹಿಂದೆ ಎಷ್ಟೋ ಇತ್ತು. ಆಗ ಎಷ್ಟೋ ಧರ್ಮ ಸುಧಾರಣೆಗಳೆಲ್ಲ ಅಸ್ತಿತ್ವಕ್ಕೆ ಬಂದು ಇವತ್ತು ಶೈಕ್ಷಣಿಕವಾಗಿ ಎಲ್ಲಿ ಹೆಣ್ಣು ಮಕ್ಕಳು ಇವತ್ತು ಶಿಕ್ಷಣ ಬರುತ್ತೆ. ಆಗ ನಮ್ಮ ಸಮಾಜದಲ್ಲಿ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಯಾವುದೇ ತಾರತಮ್ಯ ಲಿಂಗ ತಾರತಮ್ಯಲಿಲ್ಲ ಆಗ್ಬೇಕಂತ ಹೇಳಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಪ್ರೋತ್ಸಾಹವನ್ನು ಮಾಡಿ ಮಹಿಳೆಯರ ಒಂದು ಸಬಲೀಕರಣಕ್ಕಾಗಿ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ದುಡಿಯುವಂತ ಕೆಲಸಗಳನ್ನ ಆಗಬೇಕು ಅಂತ ಹೇಳಿ ಮಹಿಳೆಯರಿಗೆ ಸಮಗ್ರವಾಗಿ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಬೇಕು ಅಂತಕ್ಕಂಥದ್ದೇ ಬಹಳ ಪ್ರಮುಖವಾಗಿ ಎಲ್ಲಾ ವಿಚಾರಗಳು ಕೂಡ ಇವತ್ತು ಮಹಿಳೆಯರು ಎಲ್ಲರಲ್ಲೂ ಇದ್ದಾರೆ. ನಿಮ್ಗೆಲ್ಲ ಗೊತ್ತಿರ್ತದೆ, ಯಾವುದೇ ಕ್ಷೇತ್ರದಲ್ಲಿ ಒಂದು DC ಆಗಿರಲಿ, ಒಂದು IPS ಆಗಿರಲಿ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿರಲಿ, ಪ್ರತಿಯೊಂದು ಹುದ್ದೆಗಳಲ್ಲಿ ಕೂಡ ಇವತ್ತು ಮಹಿಳೆಯರೇ ಸಿಂಹಪಾಲಾಗಿ ಇವತ್ತು ಎಲ್ಲರೂ ಕೂಡ ಆಯ್ಕೆ ಆಗ್ತಾರೆ. ಮೊನ್ನೆ ತಾನೇ UPSC ಎಕ್ಸಾಮಿನೇಷನ್ ಅಲ್ಲಿ ಎಲ್ಲ ಜಾಸ್ತಿ UPSC ನಲ್ಲಿ ಮಹಿಳೆಯರೇ ಜಾಸ್ತಿ ಜನ ಇವತ್ತು ಸೆಲೆಕ್ಟ್ ಆಗಿದ್ದಾರೆ 900 ಜನರಲ್ಲಿ. ಇಂಥವೆಲ್ಲವನ್ನು ಕೂಡ ನಾವು ಮನೆಯೊಂದು ಅವರ ಒಂದು ಸಮೀಕರಣಕ್ಕೆ ಪ್ರತಿಯೊಂದು ಕೂಡ ಪ್ರೋತ್ಸಾಹ ಮಾಡಬೇಕಂತ ಹೇಳಿ ಇಂಥ ಸಂದರ್ಭದಲ್ಲಿ ನಮ್ಮ ಗಂಗಾರಿ ಫೌಂಡೇಶನ್, ರೋಟರಿ ಸಂಸ್ಥೆ, ಸಿರಿಗಾರ ವೇದಿಕೆ ಇವೆಲ್ಲ ಕೂಡ ನಿರಂತರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಅವರಿಗೆ ಪ್ರೋತ್ಸಾಹವನ್ನು ಮಾಡತಕ್ಕಂತ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಹಾಗೆ ಮತ್ತೊಂದು ವಿಚಾರ, ನಮ್ಮ ರೋಟರಿ ಸಂಸ್ಥೆ ಅದು ಕೂಡ ನಮ್ಮ ಜೊತೆಯಲ್ಲಿ ಸಂಯುಕ್ತವಾಗಿ ಆಚರಣೆ. ನಾನು ರೋಟರಿನಲ್ಲಿ ವಲಯ ರಾಜ್ಯಪಾಲರಾಗಿ ಇವತ್ತು ರೋಟರಿ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಹಾಗೆ ನಮ್ಮ ಜೊತೆಯಲ್ಲಿ ಪ್ರಭಾಕರ್ ಅವರಿದ್ದಾರೆ. ಯಾಕೆಂದ್ರೆ ರೋಟರಿ ಸಂಸ್ಥೆ ಏನೇನು ಕೆಲಸ ಮಾಡುತ್ತೆ ಅನ್ನೋದಿಲ್ಲ ನಿಮಗೆ ಗೊತ್ತಿರ್ಬೇಕಲ್ಲ. ಪೋಲಿಯೋ ಅನ್ನೋದು ಪಲ್ಸ್ ಪೋಲಿಯೋ ಅನ್ನೋದು ಗೊತ್ತಿರ್ಬೇಕು. ನನಗೆ ಕೇಳಿದ್ರೆ ಪಲ್ಸ್ ಪೋಲಿಯೋ ಅಂತ ಯಾರಾದ್ರೂ ಕೇಳಿದ್ರ? ಪಲ್ಸ್ ಪೋಲಿಯೋ ಹನಿ ಹಾಕೋದನ್ನ ಕೇಳಿದ್ರೆ ನೀವು? ಪಲ್ಸ್ ಪೋಲಿಯೋ ಹನಿ ಹಾಕ್ತಾರೆ, ಮನೆ ತಾನೇ ಪಲ್ಸ್ ಪೋಲಿಯೋ ಹನಿ ಹಾಕಿದ್ದಾರೆ. ಪೋಲಿಯೋ ರೋಗ ಅಂದ್ರೆ ಅಂಗವಿಕಲರಾಗ್ತಕ್ಕಂಥದ್ದು, ದೈಹಿಕವಾಗಿ ಎಲ್ಲ ಅಂಗವಿಕಲ. ಇದೆಲ್ಲವನ್ನ ಇಡೀ ಪ್ರಪಂಚದಾದ್ಯಂತ ಈ ಒಂದು ರೋಟರಿ ಸಂಸ್ಥೆ ಪೋಲಿಯೋ ಅನ್ನೋದನ್ನ ನಿರ್ಮೂಲನೆ ಮಾಡಿ ಪೋಲಿಯೋ ಮುಕ್ತ ವಿಶ್ವವಾಗಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಒಂದು ರೋಟರಿ ಸಂಸ್ಥೆ. ಇವತ್ತು ಸಾವಿರಾರು ಕೋಟಿಯನ್ನ ಖರ್ಚು ಮಾಡತಕ್ಕಂಥದ್ದು ರೋಟರಿ ಸಂಸ್ಥೆ. ಹಾಗೆ ಇವತ್ತು ನಾವು ಸಾಕಷ್ಟು ಹೆಲ್ತ್ ಕ್ಯಾಂಪ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಉಚಿತವಾಗಿ 250 ಜನಕ್ಕೆ ನಾವು ಆರೋಗ್ಯವನ್ನು ಮಾಡ್ತಾ ಇದ್ದೀವಿ. 1.5 ಲಕ್ಷ ರೂಪಾಯಿ ಒಬ್ಬರಿಗೆ ನಾವು ಖರ್ಚನ್ನು ಮಾಡಿ 14 ವರ್ಷದಿಂದ ಕೆಳಗೆ ಇರ್ತಕ್ಕಂಥವ್ರಿಗೆ, ವಯೋಮಿತಿ ಇರ್ತಕ್ಕಂಥವ್ರಿಗೆ ನಮ್ಮ ರೋಟರಿಯಿಂದ ಪ್ರತಿ ವರ್ಷ 250 ಜನಕ್ಕೆ ನಾವು ಉಚಿತವಾಗಿ ಸರ್ಜರಿಯನ್ನು ಮಾಡ್ತಾ ಇದ್ದೀವಿ. ಸೀಳು ತುಟಿ ಇರ್ತಕ್ಕಂಥವ್ರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ನಿನ್ನೆ ತಾನೇ DC ಅವರು ವೇಂಗಲ್ನಲ್ಲಿ ಒಂದು ದೊಡ್ಡ ಒಂದು ಬಹಳ ಯಾರಿಗೂ ಗೊತ್ತಿಲ್ಲ, ಇವತ್ತು ಮೂರ್ಛೆ ರೋಗ ಅಂತಕ್ಕಂಥದ್ದು ಅದು ಒಂದು ಭಯಾನಕ ಪಿಡುಗು. ಇವತ್ತು ನಮ್ಮ ರೋಟರಿ ಸಂಸ್ಥೆ ಹೇಗೆ ಇವತ್ತು ನಮ್ಮ ಈ ಒಂದು ಇವಾಗ ಹೇಳ್ತಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಪೋಲಿಯೋ ನಿರ್ಮೂಲನೆ ಮಾಡಿದಾಗೆ ಆ ಒಂದು ಮೂರ್ಛೆ ರೋಗವನ್ನು ನಿರ್ಮೂಲನೆ ಮಾಡುವಂತಹ ಕಾರ್ಯಕ್ರಮವನ್ನ ನಮ್ಮ ರೋಟರಿ ಸಂಸ್ಥೆ ಕೈಗೆತ್ತಿಕೊಂಡಿದೆ. ಮೊಟ್ಟ ಮೊದಲ ಬಾರಿಗೆ 1 ಕೋಟಿ ಖರ್ಚಿನಲ್ಲಿ ಇವತ್ತು ಏಷ್ಯಾ ಕಾಂಟಿನೆಂಟಲ್ಲೇ ಅವರವರು ಸತೀಶ್ ಹುಲಿಯಪ್ಪ ಅಂತಕ್ಕಂಥವ್ರು ಒಬ್ಬ ಡಾಕ್ಟರ್ ಬಹಳ ಅದರಲ್ಲಿ ಜನಪ್ರಿಯರಾಗಿದ್ದಾರೆ. DC ಎಷ್ಟೇ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಾಗ ನಮ್ಮ CM ಶ್ರೀನಾಥ್ ಮತ್ತು ಅನೇಕ ಮುಖಂಡರೆಲ್ಲ ಬಂದಿದ್ರು. ಆ ಒಂದು ಇವತ್ತು ಮೂರ್ಛೆ ರೋಗಕ್ಕೆ ಅದೊಂದು ವೆಹಿಕಲ್ ಅದೇ ಡಿಟೆಕ್ಟ್ ಮಾಡುತ್ತೆ ಇವಾಗ ಮೂರ್ಛೆ ರೋಗ ಇದೆಯೇ ಇಲ್ಲ ಅಂತಕ್ಕಂಥದ್ದು. ಅಂತದನ್ನು ಕೂಡ ಈ ಒಂದು ಕ್ಷೇತ್ರದಲ್ಲಿ ಎಲ್ಲ ಈ ಮುಖಂಡರನ್ನೆಲ್ಲ ಮಾತನಾಡಿ ಉಚಿತವಾಗಿ ತಪಾಸಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಾಕೊಳ್ತೀವಿ.
ಹೀಗೆ ರೋಟರಿ ಸಂಸ್ಥೆ ಅನೇಕ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದ್ರ ಜೊತೆಲಿ ನಮ್ಮ ಗಂಗಾನಿಕೇತನ ಫೌಂಡೇಶನ್ ಅನೇಕ ಗಡಿನಾಡ ಹೊಂದಿರ್ತಕ್ಕಂಥ ಇವತ್ತು ಎಲ್ಲಾ ಕಾರ್ಯಕ್ರಮಗಳು ಬೆಳಿಗ್ಗೆಯಿಂದ ನಿರ್ವಹಣೆ ಮಾಡಿದ್ರೆ ಆ ರೀತಿ ನಾವು ಗಡಿನಾಡದಲ್ಲಿ ಕನ್ನಡವನ್ನ ಜಾಗೃತಿಯನ್ನ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಆ ಬೋರಿ ಮೋಡದಲ್ಲಿ ಮಾಡಿದ್ವಿ. ಈಗ ಮೊನ್ನೆ ತಾನೇ ನಾವು ಗೋಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಈಗ ಅನೇಕ ಕಾರ್ಯಕ್ರಮ ರೋಟರಿಯಲ್ಲಿ ಸೇರಿಸಿ ನಾವು ಮಾಡಿಕೊಂಡು ಸಮಾಜಮುಖಿ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಹಮ್ಮಿಕೊಂಡು ಅದಕ್ಕೆ ಪುರಸ್ಕಾರವನ್ನು ನೀಡಿ ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಎಲೆಮರಿಗಿನ ಕಾಯಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇಂಥವರಿಗೆ ಗಂಗಾನಿಕೇತನ ಫೌಂಡೇಶನ್, ಸಿರಿಗನ್ನಡ ವೇದಿಕೆ ಮತ್ತೆ ನಮ್ಮ ರೋಟರಿ ಸಂಸ್ಥೆ ಸಂಯುಕ್ತವಾಗಿ ಇಂಥ ಅನೇಕ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಅನೇಕ ಗಣ್ಯರು ಮಾತನಾಡುತ್ತಿದ್ದಾರೆ. ಪ್ರಾಸ್ತಾವಿಕವಾಗಿ ನಾನು ಈ 2 ಮಾತುಗಳನ್ನು ಹೇಳಲೇಬೇಕಾಗುತ್ತೆ. ಕಾರಣ ಏಕೆಂತಂದ್ರೆ ಇದು ಪ್ರತಿ ವರ್ಷ ನಾವು ಹಮ್ಮಿಕೊಂಡು ಬರ್ತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಮುಂದೆ ಕೂಡ ನಾವು ಇಂಥ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದ್ರಲ್ಲಿ ನಾವು ಮುಂಚೂಣಿಯಲ್ಲಿರ್ತೀವಿ. ನಾವೆಲ್ಲರ ಸಹಕಾರದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಎಲೆಮರಿಗಿನ ಕಾಯಿಯಲ್ಲಿ ಆಗಿರತಕ್ಕಂಥವ್ರು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂಥವ್ರನ್ನ ಗುರುತಿಸಿ ಆಗಾಗ ನಾವು ಅವರನ್ನು ಅಭಿನಂದಿಸುವಂತಹ ಕಾರ್ಯಕ್ರಮಗಳನ್ನ ನಿರಂತರವಾಗಿ ನಾವು ನಮ್ಮ ಗಂಗಾನಿಕೇತನ ಫೌಂಡೇಶನ್ ಮತ್ತು ರೋಟರಿ ಸಂಸ್ಥೆಯಿಂದ ನಾವು ಮಾಡ್ತಾ ಇದ್ದೀವಿ. ಗಡಿನಾಡ ಉತ್ಸವಗಳನ್ನ ಇನ್ನೂ ಅನೇಕ ಎಲ್ಲೆಲ್ಲಿ ಗಡಿಭಾಗದಲ್ಲಿ ಇದೆ ಕನ್ನಡ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳ್ತಾ ಇನ್ನು ಯಾಕೆಂದ್ರೆ ಇವತ್ತು ಭಾಷಣಕ್ಕೆ ಹೆಚ್ಚು ಅವಕಾಶ ಆಗೋದು ಬೇಡ. ಯಾಕೆಂದ್ರೆ ನಾವು ಮುಂದೆ ಇವತ್ತು ಏನು ಅನೇಕ ಜನಗಳಿಗೆ ಇವತ್ತು ಹೆಣ್ಣು ಅಂದ್ರೆ ಮಕ್ಕಳನ್ನ ಇರುವಂತಹ ಯಂತ್ರ ಆಗಿತ್ತು. ಈಗ ಪ್ರಸ್ತುತ ಸಮಾಜದಲ್ಲಿ ಹೆಣ್ಣು ಅವಳು ಎಲ್ಲ ಸಬಳೆ, ನಾನು ಎಲ್ಲರಂತೆ ದುಡಿಯಬಲ್ಲೆ, ನಾನು ಎಲ್ಲರಂತೆ ಎಲ್ಲರಂತೆ ಬಾಳಬಲ್ಲೆ ಅನ್ನುವಂತ ಸಂದೇಶ ಇಡೀ ಸಮಾಜಕ್ಕೆ ಕೊಟ್ಟಿರುವಂತಹ ನಿದರ್ಶನ ನಮ್ಮ ಕಣ್ಣು ಮುಂದೆ ಅನೇಕ ಮಹಿಳೆಯರು ಬರ್ತಾರೆ. ಬಹುಶಃ ನಿಮಗೆಲ್ಲ ಒಂದು ಗಾಳಿ ಮಾತು ನೆನಪಿರಬಹುದು, ಆಡು ಮುಟ್ಟದ ಸೊಪ್ಪಿಲ್ಲ. ಈಗ ಪ್ರಸ್ತುತ ಹೆಣ್ಣು ಮಕ್ಕಳು ಸಾಧನೆ ಮಾಡಿದಂತಹ ಕ್ಷೇತ್ರಗಳಿಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ಹೆಣ್ಣು ಆಕಾಶದಿಂದ ನವಮಂಡಲದಿಂದ ಹಿಡಿದು ಬಾಹ್ಯಾಕಾಶದಿಂದ ಹಿಡಿದು ಎಲ್ಲ ಕ್ಷೇತ್ರಗಳಲ್ಲಿ ಹೆಣ್ಣು ತಾನು ಏನು ಅನ್ನುವಂಥದ್ದನ್ನ ಸಾಧಿಸಿ ತೋರಿಸಿರುವಂತದ್ದು ನಮ್ಮ ಮುಂದೆ ನಮ್ಮ ಕಣ್ಣೆದುರಿಗೆ ಇರುವಂತದ್ದು. ಬಹುಶಃ ಸರ್ ಅವರು ಮಾತಾಡ್ತಾ ಈ ಒಂದು ವೇದಿಕೆಯಲ್ಲಿ ನಡೆದಿರುವಂತಹ ಎಲ್ಲ ಹೆಣ್ಣು ಮಕ್ಕಳ ಅವರ ವಿಶೇಷತೆ, ಅವರ ವೈಯಕ್ತಿಕ ಸಾಧನೆ ಕುರಿತಾಗಿ ಅವರ ವಾಸ್ತವಿಕ ನುಡಿಗಳಲ್ಲಿ ಎಲ್ಲ ಹೆಣ್ಣು ಮಕ್ಕಳನ್ನ ಗೌರವಿಸಿದಂತಹ ಎಚ್ ರಾಮಚಂದ್ರಪ್ಪ ಸರ್ ಅವರು, ಗಂಗಾನಿಕೇತನ ಫೌಂಡೇಶನ್ ಕರ್ನಾಟಕ ಹಾಗೂ ಜಿಲ್ಲಾಧ್ಯಕ್ಷರು ಸಿರಿಗನ್ನಡ ವೇದಿಕೆ ಕೋಲಾರ ಇವರಿಗೆ ಪ್ರಾಸ್ತಾವಿಕ ನುಡಿಯಲ್ಲಿ ಹೆಣ್ಣು ಮಕ್ಕಳ ವಿಚಾರಗಳನ್ನ, ಹೆಣ್ಣು ಮಕ್ಕಳ ಸ್ಥಾನಮಾನವನ್ನ ಈ ಒಂದು ವೇದಿಕೆಯಲ್ಲಿ ಹಂಚಿಕೊಂಡಂತಹ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರೆಲ್ಲರೂ ಕೂಡ ಗಣ್ಯರೇ. ಇವತ್ತು ನಾವು ಎಲ್ಲರೂ ಕೂಡ ಹಾಗಾಗಿ ನಮ್ಮ ಇವತ್ತು ಬೆಂಗಳೂರು ಗ್ರಾಮಾಂತರ ಕಸಾಪ ಅಧ್ಯಕ್ಷರು ನಿಜವಾಗ್ಲೂ ಅವ್ರ ಭಾಷಣ ಇನ್ನೊಂದ್ಸಲ ಎಲ್ಲರೂ ಕೇಳಬೇಕು ಅನ್ನೋ ತರ ಅವರು ಭಾಷಣ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಈಗಾಗಲೇ ಕಾರ್ಯಕ್ರಮ ಕೇವಲ 20 ನಿಮಿಷಗಳಲ್ಲಿ ನಾವೆಲ್ಲ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಇವತ್ತು ಬಹಳ ವಿಶೇಷವಾಗಿ ಈ ಒಂದು ಸ್ಥಳದಲ್ಲಿ ನಾವು ವಿಶೇಷ ಕಾರ್ಯಕ್ರಮ ಕೇಳಿದ್ವಿ. ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಇನ್ನು ಕಾರ್ಯಕ್ರಮ 6 ಗಂಟೆಗೆ ಮುಗಿಸ್ತೀವಿ. ಮೊದಲವಾಗಿ ನಲವತ್ತು ಬಹಳ ಪ್ರಮುಖವಾಗಿ ಮುಖ್ಯ ಶಿಕ್ಷಕರ ಪಾತ್ರ ಬಹಳ ಇದೆ. ನಾವು ಇಷ್ಟೊಂದು ವಿಶೇಷ ಕಾರ್ಯಕ್ರಮ ಮಾಡಬೇಕಾದ್ರೆ ಇವರು ಏನೇ ಇರಲಿ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಇಂಥ ಕಾರ್ಯಕ್ರಮಗಳ ಈ ಸ್ಥಳದಲ್ಲಿ ನಾವು ರೂಪಿಸಬೇಕು. ಮುಖ್ಯಸ್ಥರು ಹೇಳಿದಾಗೆ ಮುಂದೆ ಅವರಿಗೆ ನಾವು ಅವಕಾಶ ಕೊಡಬೇಕಾಗಿತ್ತು. ಸಮಯ ಅಭಾವದಿಂದ ಎಲ್ಲ ಮೊದಲುಪಡಿಸಿದ್ದೀವಿ. ಅವರು ಹಿರಿಯ ಕವಿಗಳು ನಮ್ಮ ಜೊತೆಯಲ್ಲಿ ಸಾಕಷ್ಟು ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ನಾವು ಮಾಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮೇಡಮ್ ಅವರಿಗೆ ಅಭಿನಂದನೆಗಳನ್ನು ಸತ್ತು ಜೋರಾಗಿ ಚಪ್ಪಾಳೆ ತಡೆಯುವಾಗ ಒಂದು ಗೌರವ ಅಧ್ಯಕ್ಷರಾಗಿದ್ದಾರೆ. ಅವರ ಆದಿಯಾಗಿ ವಿವಿಧ ಕ್ಷೇತ್ರದಲ್ಲಿ ಒಂದೊಂದಲ್ಲ, ಹೈನುಗಾರಿಕೆ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಅವರೆಲ್ಲರೂ ಕೂಡ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಈ ಒಂದು ವೇದಿಕೆಯಲ್ಲಿ ಕುತ್ಕೊಳ್ಬೇಕು. ಮತ್ತು ಎಲ್ಲ ಒಂದು ಗೌರವವನ್ನು ನಮ್ಮ ಏನಿವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇದೆ ಅದರಲ್ಲಿ ಅವ್ರ ಗೌರವ ಸ್ವೀಕಾರ ಮಾಡಬೇಕು. ಆನಂತರ ಈ ಅಸಂಘಟಿತ ಕಾರ್ಮಿಕರು ಅಂತ ಇರ್ತಕ್ಕಂಥವ್ರು ನೆಕ್ಸ್ಟ್ ಅವರು ಒಂದು ಬ್ಯಾಚು, ಆಮೇಲೆ ನೆಕ್ಸ್ಟ್ ನಮ್ಮ ಗಣ್ಯರಿಗೆ ನಾವೆಲ್ಲ ಅದನ್ನ ಒಂದು ಕಾರ್ಯಕ್ರಮಗಳನ್ನು ಮಾಡ್ಸೋಣ ಅಂತ ಹೇಳಿ
ಈ ಒಂದು ಮಹಿಳಾ ದಿನದ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಅಂಗವಾಗಿ ಎಲ್ಲ ನಮ್ಮ ಸಾಧಕ ಮಹಿಳೆಯರಿಗೆ ಈ ದಿನ ನಮ್ಮ ಒಂದು ಶಾಲಾ ವತಿಯ ಮೂಲಕ ತಮ್ಮ ತಾಯಿ ತಂದೆಗಳನ್ನು ಮೆರೆಯುತ್ತಾ ತಮ್ಮ ಮಕ್ಕಳ ಒಂದು ರಕ್ಷಣೆಯನ್ನು ಮಾಡುತ್ತಾ ಈ ಒಂದು ನಿಲಯದಲ್ಲಿ ತಮ್ಮ ತ್ಯಾಗಮಯಗಳಾಗಿ ತಮ್ಮ ವೃತ್ತಿಯನ್ನು ನಿಭಾಯಿಸುತ್ತಿರುವಂತಹ ನಮ್ಮ ಒಂದು ಅಡುಗೆ ಸಿಬ್ಬಂದಿ ಹಾಗೂ ನಮ್ಮ ಸಿಬ್ಬಂದಿಯವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಕಾರ್ಮಿಕರು ತಂದಾಗ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥದ್ದು ತಮ್ಮ ಸಮಾಜವನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವು ಸಮಾಜದಲ್ಲಿ ಎಲ್ಲಾ ಮಹಿಳೆಯರನ್ನು ಒಂದೇ ರೀತಿ ನೋಡಬೇಕಾದ್ರೆ ಹೆಣ್ಣುವರಿಗೆ ಕಾರ್ಯವನ್ನು ಇದ್ದರೆ ಇವರೆಲ್ಲರೂ ಕೂಡ ಅಸಂಘಟಿತ ಕಾರ್ಮಿಕರನ್ನಾಗಿದ್ದರಿಂದ ಎಲ್ಲರಿಗೂ ಅನ್ನವನ್ನು ಹಾಕೋದು ಊಟವನ್ನು ಹಾಕೋದು ಇಂತಹ ಒಂದು ವಿಶೇಷ ಕಾರ್ಯಕ್ರಮ ಇವತ್ತು ನಮ್ಮ ಗಂಗಾನಿಕೇತನ ಫೌಂಡೇಶನ್ ಮತ್ತು ನೋಟಿಸ್ ಸಂಸ್ಥೆ ವೇದಿಕೆ ಇವರ ಮೂಲಕ ನಾವು ಇಂತಹ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತು ಬಂದಿರತಕ್ಕಂಥ ಮುಖ್ಯ ಅತಿಥಿಗಳ ಮೂಲಕ ಇವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಅವರಿಗೆಲ್ಲ ಆಯಾ ಗಂಗಾನಿಕೇತನ ಫೌಂಡೇಶನ್ ಆದಾಯಿಸಿದೆ. ನಾವು ಒಂದು ಅಭಿನಂದನೆ ಸಲ್ಲಿಸಬೇಕಂತ ನಾವು ಬಹಳ ಖುಷಿಯಾಗಿದ್ದೇವೆ. ಮುಂದಿನ ಈಗ ನಮ್ಮ ಶ್ರೀನಿವಾಸ ಅವರಿಗೆ ಕಾರ್ಯಕ್ರಮವನ್ನು ಬೆಳಿಗ್ಗೆ ಹೇಳ್ತಾ ಇದ್ರು ಬಹಳ ಅಚ್ಚುಕಟ್ಟಾಗಿ ಏನೇನು ಮಾಡ್ಬೇಕು ಹೇಳಿ ಸರ್, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ನಿಜವಾಗ್ಲೂ ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀನಿವಾಸ ಅವರಿಗೆ ಮತ್ತೆ ನಮ್ಮ ಮನೋಹರವರಿಗೆ ಮತ್ತು ದಂಪತಿಗಳಿಗೆ ನಮ್ಮ ಎಲ್ಲ ಸಿಬ್ಬಂದಿಯವರಿಗೂ ನಿಜವಾಗ್ಲೂ ಬಹಳ ಅಚ್ಚುಕಟ್ಟಾಗಿ ನಮ್ಮ ಅವರನ್ನೇ ಸೇರಿ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ನಾವೆಲ್ಲ ಸಂಯುಕ್ತವಾಗಿ ಈ ಒಂದು ಶಾಲಾ ಸಂಕೀರ್ಣದಲ್ಲಿ ನಮ್ಮ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ರಾಜ್ಯ ಗ್ರಾಮೀಣ ಪ್ರದೇಶ ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಪ್ಪ ಕೂಡ ಈ ಒಂದು ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಸವಿರವಾಗಿ ಹೇಳುವುದರಿಂದ ನಾವು ಮುಂದಿನ ದಿನಗಳಲ್ಲಿ ಇನ್ನ ಉತ್ತಮ ರೀತಿ ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ಮುಂದಿನ ತಪ್ಪದವರು ಆಶಯದಂತೆ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾರೆ. ಮುಂದಿನ ಕಾರ್ಯಕ್ರಮ ವಿಡಿಯೋ ಮಾಡ್ತಿದ್ದಾರೆ. ನಮ್ಮ 3 ಶಾಲೆಗಳ ಪರವಾಗಿ ಹೃತ್ಪೂರ್ವಕವಾದಂತಹ ಒಂದು ಅಭಿವಂದನೆಗಳು. ಹಾಗೆ ತಮ್ಮ ಸುಮಧುರವಾದ ಕಂಠದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಪ್ರಾರ್ಥನೆಯನ್ನ ಮಾಡಿದಂತಹ ಭವ್ಯ ಮತ್ತು ತ್ರಿವೇಣಿ ಪ್ರದರ್ಶನವನ್ನು ಸಹ ನೀಡಿರುತ್ತಾರೆ. ಈ ಪುಟಾಣಿ ಮಕ್ಕಳು ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿವಂದನೆಗಳು. Bhargavi. The best player of kabaddi